श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಗವತ್ಪಾದರ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವರೇ, ವೈಚಾರಿಕರೇ, ವಿಮರ್ಶಕರೇ, ಭಗವತ್ಪಾದರು ಗಂಗಾ ನದಿಯ ತಟದಲ್ಲಿ ಕುಳಿತು ಬೃಹದಾರಣ್ಯಕ ಉಪನಿಷತ್ತಿನ ಚಿಂತನೆಯನ್ನು ಆರಂಭ ಮಾಡಿದ್ದಾರೆ. ಹಾಗೆ ಅವರು ಆರಂಭ ಮಾಡಿ ಅದರ ಕರ್ತೃವಾಗಿರತಕ್ಕಂಥ ಯಾಜ್ಞವಲ್ಕ್ಯ ಮಹರ್ಷಿಗಳು ಹಾಗೂ ಮೈತ್ರೇಯರ ಸಂವಾದವನ್ನು ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಸಂಸಾರವನ್ನೆಲ್ಲ ಬಿಟ್ಟು ಎಲ್ಲ ಸುಖಗಳನ್ನು ತ್ಯಜಿಸಿ ಈಗಾಗಲೇ ಆಶ್ರಮವಾಸಿಯಾಗಿದ್ದಾರೆ, ಅದರ ಸಾಂಸಾರಿಕವಾಗಿ ಆಗಿದ್ದಾರೆ, ಕುಲಪತಿಯಾಗಿ ಆಗಿದ್ದಾರೆ, ವಿದ್ಯಾರ್ಥಿಗಳ ಸಖ್ಯದಲ್ಲಿ ಆಗಿದ್ದಾರೆ, ರಾಜ ಮಹಾರಾಜರ ಸಮಸ್ಯೆಗಳನ್ನು ಬಿಡಿಸುವುದರಲ್ಲಿ ತಲ್ಲೀನರಾಗಿದ್ದಾರೆ, ವೇದಾಂತಗಳ ಚರ್ಚೆಯನ್ನು ಪಂಡಿತರುಗಳ ಜೊತೆಗೆ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡುವುದರಲ್ಲಿ ಆಶ್ರಮವಾಸಿಗಳಾಗಿದ್ದಾರೆ. ಆದರೆ ಇದೀಗ ಅದನ್ನೆಲ್ಲ ಬಿಟ್ಟು ಏಕಾಂತವಾಸದಲ್ಲಿ ಇರಬೇಕು ಅಂತ ನಿಶ್ಚಯಿಸಿದ್ದಾರೆ. ಆದರೆ ಅವರ ಧರ್ಮಪತ್ನಿ ಮೈತ್ರೇಯಿ ಕೇಳಿದಳು, ಅವರು ಕಂಡಿರತಕ್ಕಂಥ ಬೆಳಕನ್ನು, ಅವರು ಯಾವ ಉನ್ನತ ಸ್ಥಿತಿಗೆ ಏರಬೇಕು ಅಂತ ಏರಿದ್ದಾರೆಯೋ ಅದನ್ನು ತನಗೂ ತೋರಿಸಬೇಕು. ತಾನೀಗ ಕೇವಲ ಪತ್ನಿಯಲ್ಲ, ಶಿಷ್ಯಳಾಗಿದ್ದೇನೆ ಅಂತ ಪ್ರಾರ್ಥನೆ ಮಾಡಿದ ಮೇಲೆ ಆಕೆಯ ಕೋರಿಕೆಯನ್ನು ಮನ್ನಿಸಿ ಇದೀಗ ಆತ್ಮದರ್ಶನಕ್ಕಾಗಿ ಆಕೆಗೆ ಉಪದೇಶ ಮಾಡಿದ್ದಾರೆ. ಆಕೆ ಅದನ್ನು ಸ್ವೀಕರಿಸಿ ಆತ್ಮದರ್ಶನಕ್ಕಾಗಿ ತಪಸ್ಸನ್ನು ಆರಂಭ ಮಾಡಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂದರೆ ಅರ್ಥ, ಸುಮಾರು 1.5-3 ವರ್ಷಗಳು ಆಗಿ ಹೋಗಿಬಿಟ್ಟಿದೆ ಆಕೆ ತಪಸ್ಸನ್ನು ಆರಂಭ ಮಾಡಿ. ಆ ಒಂದು ದಿವಸ ಅವರ ಸಂಭಾಷಣೆ ಏನು ಅನ್ನುವುದನ್ನು ಈಗ ಆರಂಭ ಮಾಡೋಣವೇ. ಮೈತ್ರೇಯಿ ಕೇಳಿದಳು, ಸ್ವಾಮಿ, 3 ವರ್ಷಗಳಿಂದ ಸತತವಾಗಿ ನಾನು ಪ್ರತಿನಿತ್ಯ ತಪಸ್ಸು ಮಾಡ್ತಾ ಇದ್ದೇನೆ. ತಮ್ಮ ಸೂಚನೆಯಂತೆ ಕೇಂದ್ರೀಕರಿಸ್ತಾ ಇದ್ದೇನೆ, ಆತ್ಮದರ್ಶನವನ್ನು ಮಾಡಬೇಕು ಅಂತ. ಆದರೆ ನನಗೆ ಆ ಆತ್ಮದರ್ಶನ ಇನ್ನೂ ಆಗಿಲ್ವಲ್ಲ ಸ್ವಾಮಿ, ಇಷ್ಟು ಕಾಲವಾಗಿ ಹೋಯಿತು. ಯಾಜ್ಞವಲ್ಕ್ಯರು ಹೇಳಿದರು, ಹೌದು, ಅದಕ್ಕೆ ಕಾಲ ತಗೊಳ್ಳುತ್ತೆ ನಿಜ. ಆದರೆ 3 ವರ್ಷಗಳು ಕಡಿಮೆ ಕಾಲ ಅಲ್ಲ. ನೀನು ಶ್ರದ್ಧೆಯಿಂದ ತಪಸ್ಸು ಮಾಡಿದ್ದೀಯ. ಹೇಳು ನನಗೆ, ನೀನು ತಪಸ್ಸನ್ನು ಮಾಡುವಾಗ, ಕಣ್ಣು ಮುಚ್ಚಿ ಕುಳಿತಾಗ, ಆತ್ಮಧ್ಯಾನ ಪರಾಯಣಳಾದಾಗ, ಅದನ್ನು ನೋಡಬೇಕು ಅನ್ನತಕ್ಕಂಥ ತೀವ್ರವಾದ ಆಸಕ್ತಿಯನ್ನು ಮನಸ್ಸಿನಲ್ಲಿ ಹೊಂದಿ
ಆ ಗುರಿಯ ಕಡೆಗೆ ಪ್ರಯಾಣವನ್ನು ಮಾಡುತ್ತಾ ಇರುವಾಗ ನಿನಗೆ ನಿನ್ನ ಕಣ್ಣು ಮುಂದೆ ಏನೆಲ್ಲ ಕಾಣುತ್ತೆ? ಆಗಲೇ ಬಹಳ ಬಾರಿ ಹೇಳಿದ್ದೇನಲ್ಲ ಸ್ವಾಮಿ, ತುಂಬ ತೇಜಸ್ವಿಯಾಗಿರತಕ್ಕಂಥ ಮುಖಗಳು, ಅನಿರೀಕ್ಷಿತವಾಗಿ ಅನೂಹ್ಯವಾಗಿರತಕ್ಕಂಥ ಯಾವ್ಯಾವುದೋ ಮೃಗಗಳು, ನಾನು ಹಿಂದೆ ಕಂಡಿಲ್ಲದ ಅತಿ ವಿಚಿತ್ರವಾಗಿರತಕ್ಕಂತಹ ದೇಹಗಳನ್ನು ಧರಿಸಿರತಕ್ಕಂಥ ಆಕಾರಗಳು, ನಾನು ನೋಡಿಯೇ ಇಲ್ಲದೆ ಇರತಕ್ಕಂಥ ಪಟ್ಟಣಗಳು, ಯಾವ್ಯಾವುದೋ ಜನರು, ಭೀಕರಾಕೃತಿಯನ್ನು ಹೊಂದಿರತಕ್ಕಂತಹ ಹೆದರಿಸತಕ್ಕಂಥ ಆಕಾರಗಳು, ಇವೆಲ್ಲ ಇದೇ ಕಾಣ್ತಾ ಇದೆ ಅಂತ ಹೇಳಿದ್ನಲ್ಲ ಸ್ವಾಮಿ. ಕಾಣ್ತಾ ಇದೆ ಸರಿ, ಆದರೆ 1 ವರ್ಷದ ಹಿಂದೆಯೋ 2 ವರ್ಷಗಳ ಹಿಂದೆಯೋ ಅಥವಾ ನೀನು ತಪಸ್ಸನ್ನು ಪ್ರಾರಂಭ ಮಾಡಿದ ಹೊಸತರಲ್ಲಿಯೋ ಕಾಣ್ತಾ ಇರತಕ್ಕಂಥ ಆಕೃತಿಗಳೇ ಕಾಣ್ತಾ ಇದೆಯಾ, ಅಥವಾ ಬೇರೆ ಇನ್ನೇನಾದರೂ ಬದಲಾವಣೆ ಆಗಿದೆಯಾ? ಗಾರ್ಗಿ ಹೇಳಿದ್ದು ಹೌದು, ಒಂದು ಬಹಳ ದೊಡ್ಡದಾದ ಬದಲಾವಣೆ ಆಗಿದೆ. ಏನು? ಹಿಂದೆ ನನಗೆ ಈಗಾಗಲೇ ಹೇಳಿದ ಹಾಗೆ ಅಸ್ಪಷ್ಟವಾದ, ಅಗೋಚರ ಆಗಿದ್ದು ಈಗೇನೋ ಹೊಸದಾಗಿ ಗೋಚರ ಆಗ್ತಾ ಇರತಕ್ಕಂತಹ, ಭೂತಕಾಲದಲ್ಲಿ ನೋಡಿಲ್ಲದೇ ಇರತಕ್ಕಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೆ. ಈಗಲೂ ಸ್ವಲ್ಪ ಅದು ಕಾಣುತ್ತೆ. ಆದರೆ ಸ್ವಾಮಿ ನನಗೆ ಗೊತ್ತಿಲ್ಲ, ರಥದಲ್ಲಿ 7 ಕುದುರೆಗಳು, ಅದರ ಹಿಂದೆ ಒಬ್ಬ ಬಲಾಢ್ಯನಾಗಿರತಕ್ಕಂಥ ಸಾರಥಿ, ಅದರ ಹಿಂದೆ ರಥದಲ್ಲಿ ಅತ್ಯಂತ ತೇಜಸ್ವಿಯಾಗಿರತಕ್ಕಂತಹ ತರುಣ, ಕಣ್ಣು ಕೋರೈಸುವಷ್ಟು ಪ್ರಕಾಶ, ಇಂಥದ್ದು ಕಂಡಿದ್ದೀನಿ. ಅಥವಾ ಕರಿಯ ಕೋಣದ ಮೇಲೆ ಕುಳಿತಿರತಕ್ಕಂಥ ಯಮನನ್ನು ಕಂಡಿದ್ದೇನೆ. ನಿಲ್ಲು. ಅದು ಯಾಕೆ ಆ ಕಣ್ಣಿನ ಮುಂದೆ ಕಂಡಂತಹ ಆಕೃತಿ, ಕೋಣದ ಮೇಲೆ ಕುಳಿತ ಯಮ ಅಂತ ಹೇಳಿದಲ್ಲ, ಹೇಗೆ ಹೇಳಿದೆ? ಅದೇ ಆ ವರ್ಣನೆಗಳನ್ನೆಲ್ಲ ನೀವು ಹೇಳಿದ್ದೀರಿ ಎಷ್ಟೋ ಸಲ ಉಪನ್ಯಾಸದಲ್ಲಿ, ನಾನು ಕೇಳಿದ್ದೆ, ನಾನು ಓದಿದ್ದೆ. ಹಾಗೆ ಸಪ್ತಾಶ್ವ, ಏಕಚಕ್ರ, ಅದರಲ್ಲಿನ ರಥ, ಆ ರಥದಲ್ಲಿನ ಸೂರ್ಯ ಅಂತ ನಾನು ಅದು ನನಗೆ ಕಂಡಿದೆ. ಅಂದರೆ ನೀನು ನಿನ್ನ ಭೂತಕಾಲದಲ್ಲಿ ಕೇಳಿರತಕ್ಕಂತಹ ಅನುಭವಗಳಲ್ಲಿ ಓದಿರತಕ್ಕಂತಹ ವಿವರಣೆಗಳಿಗೆ ಅನುಗುಣವಾಗಿ ನಿನ್ನ ಕಣ್ಣು ಮುಂದೆ ಇದೆಲ್ಲ ಕಾಣಿಸ್ತಾ ಇದೆ. ಪ್ರಾರಂಭದ ದಿವಸಗಳಲ್ಲಿ ಕಾಣಿಸ್ತಾ ಇದ್ದಿದ್ದಕ್ಕೆ ಕಾರಣ ಬೇರೆ. ಅದನ್ನು ನಾವು ಮಾಂಡುಕ್ಯೋಪನಿಷತ್ತನ್ನು ಅಧ್ಯಯನ ಮಾಡಿದಾಗ ಯೋಚನೆ ಮಾಡೋಣ. ಆದರೆ ಹೊಸದಾಗಿ ನೀನು ಹೆಸರಿಟ್ಟು ಹೇಳಿದೆಯಲ್ಲ, ಸೂರ್ಯ, ಯಮ, ಅದಷ್ಟೇ ಅಲ್ಲ ಸ್ವಾಮಿ, ನನಗೆ ಅಶ್ವಿನಿ ದೇವತೆಗಳು ಕಾಣಿಸ್ತಾರೆ, ಅಗ್ನಿಯೂ ಕಾಣಿಸ್ತಾನೆ. ಓಹೋ, ಅಂದರೆ ನಿನ್ನ ಮನಸ್ಸು ಈಗಾಗಲೇ ಅಧ್ಯಯನ ಮಾಡಿರತಕ್ಕಂತಹ ದೇವತೆಗಳ ವಿವರಣೆಯಲ್ಲಿ ಬಂಧಿಸಲ್ಪಟ್ಟಿದೆ. ಸತ್ಯದರ್ಶನ ಮಾಡಬೇಕಾಗಿದ್ದರೆ, ಆತ್ಮದರ್ಶನ ಮಾಡಬೇಕಾಗಿದ್ದರೆ ಆ ಭೂತಕಾಲದ ವಿವರಣೆಗಳನ್ನೆಲ್ಲ ಪಕ್ಕಕ್ಕೆ ಸರಿಸಬೇಕು. ಅದನ್ನು ಬೇರೆಯವರು ಕಂಡಿದ್ದಾರೆ, ಕಂಡವರು ಆ ರೀತಿ ವರ್ಣನೆ ಮಾಡಿದ್ದಾರೆ. ಆದರೆ ಆ ಎಲ್ಲ ವರ್ಣನೆಗಳು ಒಂದೇ ಆಗಿಲ್ಲ, ಅದೆಲ್ಲ ವಿಭಿನ್ನವಾಗಿದೆ. ಅನೇಕವಾಗಿರತಕ್ಕಂತಹ ವರ್ಣನೆಗಳು ಅನೇಕರ ದರ್ಶನಕ್ಕೆ ತುತ್ತಾಗಿರತಕ್ಕದ್ದು, ನಿನ್ನ ದರ್ಶನ ಅಲ್ಲ ಅದು. ಅವರು ಉಪಾಧ್ಯಾಯರುಗಳು ಹೇಳಿಕೊಟ್ಟಿದ್ದೋ, ಅವರು ಓದಿದ್ದೋ, ಅಥವಾ ಅವರು ಕಲ್ಪಿಸಿಕೊಂಡಿದ್ದೋ, ಅಥವಾ ಬೇರೆಯವರು ಉಪನ್ಯಾಸ ಕೊಟ್ಟಾಗ ಮಾಡಿದಂಥ ವರ್ಣನೆಯನ್ನು ತಮ್ಮ ಮನಸ್ಸಿನಲ್ಲಿ ಆವಾಹನೆ ಮಾಡಿಕೊಂಡು ಬಿಟ್ಟಿದ್ದೋ. ಉದಾಹರಣೆಗೆ ಯಮ ಅಂತ ಹೇಳಿಬಿಟ್ಟೆ ನೀನು, ಗಂಡಯ್ಯ ನೀನು ಯಮನನ್ನು. ಯಮಧರ್ಮರಾಯ ಅಂದರೆ
ಅವನು ಊರಿನಲ್ಲಿ ಅವನಿರ್ತಾನೆ, ದೊಡ್ಡ ಕೋಣದ ಮೇಲೆ ಕೂತ್ಕೊಂಡಿರ್ತಾನೆ, ಕಪ್ಪಗಿರ್ತಾನೆ, ಕೈನಲ್ಲಿ ಪಾಶ ಇಟ್ಕೊಂಡು. ಇದೆಲ್ಲ ವರ್ಣನೆಗಳು, ಅದೆಲ್ಲ ಪೌರಾಣಿಕ ವರ್ಣನೆಗಳು. ಆ ಪೌರಾಣಿಕ ವರ್ಣನೆಗಳು ನಮ್ಮ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತದೆ. ಹೀಗಾಗಿಯೇ ನಾವು ದೈವ ಅಂತ ಇದ್ದ ಹಾಗೆ ಒಂದು ಆಕಾರ ಬಂದ್ಬಿಡುತ್ತೆ ನಮ್ಮ ಕಣ್ಣಿಗೆ. ಯಾಕೆಂದರೆ ಪೌರಾಣಿಕ ವರ್ಣನೆಗಳನ್ನು ಕೇಳಿಬಿಟ್ಟಿದ್ದೇವೆ. ಇಂದ್ರ ಅನ್ನತಾ ಇದ್ದ ಹಾಗೆ ಅವನ ಕೈನಲ್ಲಿ ಒಂದು ವಜ್ರಾಯುಧವನ್ನು ನಿರೀಕ್ಷಣೆ ಮಾಡಿಬಿಡ್ತೀವಿ. ಶ್ರೀರಾಮ ಅಂತ ಇದ್ದ ಹಾಗೆ ಒಂದು ಬಿಲ್ಲನ್ನು ನಿರೀಕ್ಷಣೆ ಮಾಡ್ತೀವಿ. ಈಶ್ವರ ಅಂತ ಇದ್ದ ಹಾಗೆ ಒಂದು ತ್ರಿಶೂಲವನ್ನು ನಿರೀಕ್ಷಣೆ ಮಾಡ್ತೀವಿ. ಗಣಪತಿ ಅಂತ ಇದ್ದ ಹಾಗೆ ಕಡುಬನ್ನು ಕೊಡ್ತೀವಿ. ಹಾಗೆಯೇ ಒಂದೊಂದು ದೇವತೆಗೂ ಒಂದೊಂದು ಖಾದ್ಯವನ್ನು ಅರ್ಪಿಸಿ ಬಿಡುತ್ತೇವೆ ಅನ್ನುವ ವಿವರಣೆಯನ್ನು ಕೇಳಿ ಆಯಾ ದೇವತೆಗಳ ಚಿತ್ರಗಳನ್ನು ನಮ್ಮ ಮನಸ್ಸು ಕಲ್ಪನೆ ಮಾಡಿಕೊಳ್ಳುತ್ತದೆ. ಅದು ಕಾರಣ ಮೈತ್ರೇಯಿ, ಈ ಹಂತವನ್ನು ನೀನು ಮೀರಬೇಕು. ಮೈತ್ರೇಯಿ ಸ್ವಲ್ಪ ಖಿನ್ನಳಾದಳು. ಅದು ಯಾಜ್ಞವಲ್ಕ್ಯರಿಗೆ ಗೊತ್ತಾಯಿತು. ಅವರು ಕೇಳಿದರು, ಯಾಕೆ 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 ಒದ್ದಾಡ್ತಾ ಇದ್ದೀಯ? ಏನಿಲ್ಲ ಸ್ವಾಮಿ, 3 ವರ್ಷಗಳಾಗೋಯ್ತು, ನೀವು ಹೇಳಿದಂತೆ ಮಾಡ್ತಾ ಇದ್ದೇನೆ. ಇವತ್ತು ನೋಡಿದರೆ ನೀವು ಆ ಹಂತವನ್ನು ಮೀರಬೇಕು ಅಂತ ಇದ್ದೀರಿ. ಹಾಗಾದರೆ ನನ್ನ ಗುರಿ ಯಾವುದು ಅಂತಲೇ ನನಗೆ ಗೊತ್ತಿಲ್ಲ. ನೀವು ಆವತ್ತಿನ ದಿವಸ ಹೇಳಿದಿರಿ 3 ವರ್ಷಗಳ ಕೆಳಗೆ ತಮ್ಮಲ್ಲಿ ಉಪದೇಶವನ್ನು ತೆಗೆದುಕೊಂಡಾಗ ಆತ್ಮದರ್ಶನ ಮಾಡು ಅಂತ ಹೇಳಿಬಿಟ್ರಿ. ಅದಕ್ಕಾಗಿ ಕೂಡಿಸಿದ್ದೀರಿ. ನಾನು ನೋಡ್ತೆ, ಅದು ಗೊತ್ತೇ ಇಲ್ಲವೇ ನನಗೆ ಆತ್ಮ ಅಂದರೆ ಏನು ಅಂತ. ಆತ್ಮ ಅಂದರೆ ಹೇಗೆ ಅಂತಲೇ ಗೊತ್ತಿಲ್ವಲ್ಲ. ಅಥವಾ ದಯವಿಟ್ಟು ಹೇಳಿ, ಈ ರೀತಿ ಆತ್ಮದರ್ಶನದ ಸಾಧನೆಯಲ್ಲಿ ತೊಡಗಿರುವ ಎಲ್ಲರಿಗೂ ಏನಾದರೂ ಹೀಗೆ ಆಗುತ್ತೋ, ಈ ಹಂತಗಳು ಬರುತ್ತೋ? ಹೌದು. ನಿನಗೊಬ್ಬಳಿಗೆ ಅಲ್ಲ. ನೀನು ಯಾರನ್ನ ಗುರು ಅಂತ ಒಪ್ಪಿಕೊಂಡು ಇಂದು ಕುಳಿತಿದ್ದೀಯೋ ಆ ನನಗೂ ಪ್ರಾರಂಭದಲ್ಲಿ ಇದೇ ಕಂಡಿದ್ದು. ಪೂಷನ್ನೇಕರ್ಷೇ ಯಮಸೂರ್ಯ ಪ್ರಾಜಾಪತ್ಯ, ಇದೆಲ್ಲ ಕಾಣಿತು ನನಗೂ. ನನಗೆ ವಿಶೇಷವಾಗಿ ಸೂರ್ಯನೇ ಪ್ರತ್ಯಕ್ಷನಾದಂತೆ, ಪ್ರತ್ಯಕ್ಷ ಆಗಲಿಲ್ಲ, ಹಾಗೆ ಭಾವಿಸಿದೆ. ಹಾಗೆ ಭಾವಿಸಿದಾಗ ಏನಾಯಿತು? ಸೂರ್ಯ ಕಂಡಿದ್ದಾನೆ. ಈಗ ನೀನು ವರ್ಣನೆ ಮಾಡಿದಲ್ಲ, ಒಂದು ರಥ, ಒಂದೇ ಒಂದು ಚಕ್ರ ಇರತಕ್ಕಂಥ ರಥ, ದೀದೀಪ್ಯಮಾನವಾಗಿರತಕ್ಕಂಥ ಒಂದು ಆಕೃತಿ, ಇದೆಲ್ಲ ನನಗೂ ಕಂಡಿತು. ನೀವು ವರ್ಣನೆ ಮಾಡಿದಂಥ ಯಮನನ್ನು ನಾನು ಕಂಡೆ. ಪೂಷನ್ ಏಕರ್ಷೇ, ಏಕಾಂಗಿಯಾಗಿ ಗಗನದಲ್ಲಿ ಸಂಚಾರ ಮಾಡತಕ್ಕಂತಹ ಪ್ರತ್ಯಕ್ಷ ದೈವವಾಗಿರತಕ್ಕಂಥ ಸೂರ್ಯನನ್ನು ನಾನು ಕಂಡೆ. ಪ್ರಜಾಪತಿಯನ್ನು ಕಂಡೆ, ಇಂದ್ರನನ್ನು ಕಂಡೆ, ವರುಣನನ್ನು ಕಂಡೆ, ಯಾರ್ಯಾರೋ ದೇವತೆಗಳನ್ನೆಲ್ಲ ಕಂಡೆ ನಾನು. ಇಲ್ಲ ಇಲ್ಲ ಇಲ್ಲ, ನನಗೆ ಆ ದೇವತೆಗಳ ದರ್ಶನದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿ ನಾನು ನನ್ನ ಮನಸ್ಸನ್ನು ದೃಢ ಮಾಡಿ ಆ ಆಕೃತಿಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಸತ್ಯದರ್ಶನವಾಗಬೇಕು ಅಂತ ಕುಳಿತೆ. ಆ ಸತ್ಯವೇ ಆತ್ಮ, ಆತ್ಮದರ್ಶನವೇ ಸತ್ಯದರ್ಶನ. ಆತ್ಮದರ್ಶನ ಆತ್ಮದರ್ಶನ ಅಂತ ಹೇಳ್ತಾ ಇದ್ದೇವಲ್ಲ, ನನಗೂ ಆಗ ಆತ್ಮ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆತ್ಮ ಅಂದರೆ ಆತ್ಮ, ಅದು ನಮ್ಮ ದೇಹದ ಒಳಗೆ ಇದೆ. ಪರಮಾತ್ಮ ಅಂದರೆ ನಮ್ಮ ಸುತ್ತಲೂ ಇದೆ. ಆ ಪರಮಾತ್ಮನೇ ಆ ಇಂದ್ರ, ಯಮ, ಪೂಷ ಹೀಗೆ ಅಂದುಕೊಂಡಿದ್ದೆ ನಾನು. ಹಾಗಾದರೆ ಅದು ಯಾವುದು ಅಲ್ವಾ ಸ್ವಾಮಿ? ಖಂಡಿತ ಅಲ್ಲ. ಅದೆಲ್ಲ ಆಕಾರಗಳು.
ಪೌರಾಣಿಕರು ಚಿತ್ರಿಸಿರತಕ್ಕ ಆಕಾರಗಳು. ಹಾಗಾದರೆ ಆತ್ಮ ಅಂದ್ರೇನು? ಅದನ್ನೇ ನೀನು ನೋಡಬೇಕು. ಸ್ವಾಮಿ, ತಪ್ಪು ತಿಳ್ಕೋಬೇಡಿ, ಇದನ್ನೆಲ್ಲ ಸರಿಸು ಅಂತ ಹೇಳ್ತಾ ಇದ್ದೀರಿ. ಸರಿಸ್ತೀನಿ, ಸರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಆ ನಿಜವಾದ ಆತ್ಮ ಅನ್ನುವುದು ಹೇಗಿದೆ? ತಾವು ದರ್ಶನ ಮಾಡಿದ್ದೀರಲ್ಲ, ಹೇಗಿದೆ? ಮೈತ್ರೇಯಿ, ಅದು ಸ್ವಯಂ ದರ್ಶನ ಮಾಡಬೇಕಾದದ್ದು. ಅನ್ಯರ ಹೇಳಿಕೆಯಂತೆ ಅದಿಯುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಪ್ರಯತ್ನಪಟ್ಟೆ, ನಾನು ತಪಸ್ಸು ಮಾಡಿದೆ, ನನಗೆ ಸೂರ್ಯಾನುಗ್ರಹವಾಯಿತು, ನನಗೆ ದರ್ಶನವಾಯಿತು. ಸ್ವಾಮಿ, ಈಗ ಸೂರ್ಯನ ತಿರಸ್ಕಾರ ಮಾಡು ಅಂತ ಹೇಳಿದಿರಲ್ಲ ತಾವು. ಯಾಜ್ಞವಲ್ಕ್ಯರು ಹೇಳಿದರು. ಹಾಗಾದರೆ ಮತ್ತೊಂದು ಸಲ ಗಮನ ಇಟ್ಟು ಕೇಳು. ನೀನು ತಿರಸ್ಕಾರ ಮಾಡಬೇಕಾದ ಸೂರ್ಯ ನಿನ್ನ ಭೂತಕಾಲದ ವರ್ಣನೆಗಳನ್ನು ಆಧರಿಸಿರತಕ್ಕ ಸೂರ್ಯ. ನೀನು ವಿವರಣೆಗಳನ್ನು ಕೇಳಿದ್ದೀಯೇ, ಓದಿದ್ದೀಯೇ, ಅದರಿಂದ ಒಂದು ಚಿತ್ರವನ್ನು ನೀನು ಕಲ್ಪನೆ ಮಾಡಿಕೊಂಡಿದ್ದೀಯೇ, ಅದನ್ನು ತಿರಸ್ಕಾರ ಮಾಡು ಒಂದೇ. ಯಾಕೆಂದರೆ ನಿನಗೆ ಗೊತ್ತೇ ಇಲ್ಲ ಸೂರ್ಯ ಅಂದರೆ ಏನು ಅಂತ. ನಾವು ಕಣ್ಣು ಬಿಟ್ಟು ಗಗನದಲ್ಲಿ ಕಾಣತಕ್ಕಂಥದ್ದು ಬೆಳಕಿನ ಉಂಡೆ. ನಾವು ಕಾಣತಕ್ಕಂಥದ್ದು ತೀಕ್ಷ್ಣವಾಗಿ ನಮ್ಮ ಕಣ್ಣುಗಳನ್ನು ಕೋರೈಸ್ತಕ್ಕಂತಹ ಕಿರಣಗಳ ಮೊತ್ತ. ನಾವು ಕಾಣತಕ್ಕಂಥದ್ದು ನಮ್ಮನ್ನು ಸುಟ್ಟು ಹಾಕಬಲ್ಲಷ್ಟು ಶಕ್ತಿ ಇರತಕ್ಕಂತಹ, ಈ ಇಡೀ ಪ್ರಪಂಚವನ್ನೇ ಸುಡಬಲ್ಲ ಆ ಒಂದು ಶಾಖದ ಮೊತ್ತ. ಆದರೆ ಅದೇ ಸೂರ್ಯನೋ ಗೊತ್ತಿಲ್ಲ. ಸ್ವಾಮಿ, ತಮಗೆ ಸೂರ್ಯ ತನ್ನ ನಿಜರೂಪವನ್ನು ತೋರಿಸಿದ್ದಾನೋ? ನಾನು ಕೇಳಿದ ತಪ್ಪಾಯ್ತಾ? ಇಲ್ಲ, ನನಗೆ ಸೂರ್ಯನ ದರ್ಶನವಾಗಿದೆ. ಹೇಗಿದ್ದಾನೆ ಸ್ವಾಮಿ ಹಾಗಾದರೆ? ಹೀಗಲ್ಲದೆ ಇದ್ದರೆ? ಇಲ್ಲ, ಅದು ನಾನು ಹೇಳಿದರೆ ಗೊತ್ತಾಗುವುದಲ್ಲ. ನೀನು ದರ್ಶನ ಮಾಡಬೇಕು. ಮತ್ತೆ ತಪಸ್ಸನ್ನು ಮಾಡು. ಮತ್ತೆ ಮೈತ್ರೇಯಿ ತನ್ನ ತಪಸ್ಸನ್ನು ಆರಂಭ ಮಾಡಿದ, ಮುಂದುವರಿಸಿದಳು. ಮತ್ತೊಂದಷ್ಟು ಕಾಲವಾಯಿತು. ಎಂದೋ ಒಂದು ದಿವಸ ಪ್ರಸನ್ನಳಾದಂತಹ ಮೈತ್ರೇಯಿ ಯಾಜ್ಞವಲ್ಕ್ಯರಿಗೆ ಹೇಳಿದಳು, ಸ್ವಾಮಿ, ನನಗಿಂದು ದರ್ಶನವಾಯಿತು. ಏನು ದರ್ಶನ ಆಯಿತು? ಆತ್ಮದರ್ಶನ ಆಯಿತು. ಹೇಗಿದೆ ಆತ್ಮ? ಸ್ವಾಮಿ, ನನಗೆ ಗೊತ್ತಿಲ್ಲ. ಇಲ್ಲಿಯ ತನಕ ನನ್ನ ಮನಸ್ಸಿನ ಸರಸ್ಸಿನಲ್ಲಿ ಬಿದ್ದು ಎದ್ದು ಏಳುತ್ತಿದ್ದಂತಹ ಆಕೃತಿಗಳೆಲ್ಲ ನಾಶವಾಗಿ ಬಿಡಿತು. ಆಕೃತಿಯೇ ಕಾಣಿಸ್ತಾ ಇಲ್ಲ ನನಗೆ ಇತ್ತೀಚೆಗೆ ತಪಸ್ಸು ಮಾಡ್ತಾ ಇದ್ದಾಗ. ಮತ್ತೇನು ಕಾಣ್ತಾ ಇದೆ? ಕೇವಲ ಬೆಳಕು, ಕೇವಲ ಪ್ರಕಾಶ. ಶಾಖದಂತೆ ಕಂಡರೂ ಶಾಖವಿಲ್ಲದ, ಬೆಳುದಿಂಗಳಿನಂತೆ ಕಂಡರೂ ಶೀತವಿಲ್ಲದ, ಏನೋ ಒಂದು ಅನೂಹ್ಯವಾದ, ಅದು ಅನುಭವಿಸಿದರೆ ಮಾತ್ರ ಗೋಚರವಾಗಬಲ್ಲಂತಹ ಪ್ರಕಾಶ. ಸರಿ, ಅದು ಎರಡನೆಯ ಹಂತ. ಇನ್ಯಾವ ಹಂತ ಇದೆ ಸ್ವಾಮಿ? ಇದು ಸತ್ಯದರ್ಶನ ಅಲ್ಲ. ನನಗೆ ಇದೇ ರೀತಿಯಲ್ಲಿ ಪ್ರಕಾಶ ನನ್ನ ಕಣ್ಣು ಮುಂದೆ ವಿಜೃಂಭಿಸಿತ್ತು. ನಾನು ಕುಳಿತಿದ್ದೇ ಸೂರ್ಯಾರಾಧನೆಗೆ, ನಾನು ತಪಸ್ಸು ಮಾಡಿದ್ದೇ ಸೂರ್ಯನನ್ನು ಕುರಿತು. ಈಗ ನಿನಗೆ ಹೇಗೆ ಕಾಣ್ತಾ ಇದೆಯೋ ಅದೇ ರೀತಿಯ ಪ್ರಕಾಶ. ಮತ್ತೇನು ಮಾಡಬೇಕು ಸ್ವಾಮಿ ಹಾಗಾದರೆ? ಮತ್ತೂ ತಪಸ್ಸು ಮಾಡು.
ಮಾಡ್ತಾ ಇದ್ದೀನಲ್ಲ ಸ್ವಾಮಿ. ಸರಿ, ಈಗ ಆ ಬೆಳಕನ್ನು ಪ್ರಾರ್ಥನೆ ಮಾಡು. ನನಗೆ ಈಗಾಗಲೇ ಹೇಳಿದಂತೆ ನಾನು ತಪಸ್ಸನ್ನು ಮಾಡಿದಾಗ ಅನೇಕಾನೇಕ ದೇವತೆಗಳು ಕಂಡಾಗ, ಹಾಗೂ ವಿಶೇಷವಾಗಿ ಸೂರ್ಯ ದರ್ಶನವಾಗಿ ನಿನಗೆ ಶಾಖ ಇಲ್ಲ ಅಂತ ಇದ್ದೀಯ, ಆದರೆ ನನಗೆ ಆ ಕಿರಣಗಳು ನನ್ನ ಕಣ್ಣುಗಳನ್ನು ಕೋರೈಸುತ್ತಿತ್ತು. ಆಗ ನಾನು ಪ್ರಾರ್ಥನೆ ಮಾಡಿ, ವ್ಯೂಹರಶ್ಮೀ ಸಮೂಹ ತೇಜೋ. ಅಪ್ಪ ಸೂರ್ಯ, ಪ್ರಾಥಮಿಕ ಪ್ರಥಮ ಸ್ಥೂಲ ದರ್ಶನಕ್ಕೆ ಎಲ್ಲರಿಗೂ ನೀನು ಹೀಗೆ ಕಾಣಿಸ್ತೀಯಾ, ಆದರೆ ನನಗೆ ಆ ದರ್ಶನ ಬೇಡ. ಅದು ಮೇಲ್ನೋಟಕ್ಕೆ ಕಾಣುವ ದರ್ಶನ. ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ನಿನ್ನ ರೂಪವನ್ನು, ನಿನ್ನ ಕಲ್ಯಾಣಮಯವಾದ ರೂಪವನ್ನು ನಾನು ಕಾಣಬೇಕು ಅಂತ ಇದ್ದೀನಿ ಕಣಪ್ಪ. ದಯವಿಟ್ಟು ಅದನ್ನು ನನಗೆ ತೋರಿಸು. ಈ ಬಾಹ್ಯ ರೂಪಗಳು ಬೇಕಿಲ್ಲ. ವ್ಯೂಹರಶ್ಮೀನ್ ಸಮೂಹ ತೇಜೋ, ನಿನ್ನ ತೇಜಸ್ಸನ್ನು ತೆಗೆ. ನಿನ್ನ ನಿಜ ದರ್ಶನವಾಗುವುದಕ್ಕೆ ಅಡ್ಡಿಯಾಗಿ ಈ ಕಿರಣಗಳಿವೆ, ಈ ಬೆಳಕಿದೆ, ಈ ಬಿಸಿ ಇದೆ, ಈ ಕಣ್ಣು ಕೋರೈಸ್ತಕ್ಕ ಪ್ರಕಾಶ ಇದೆ. ದಯವಿಟ್ಟು ಅದನ್ನೆಲ್ಲ ನಿವಾರಣೆ ಮಾಡಪ್ಪ ಮಹಾನುಭಾವ ಅಂತ ಕೇಳ್ಕೋ. ಈ ಬಾಹ್ಯ ದರ್ಶನ, ಈ ಮೇಲ್ನೋಟಕ್ಕೆ ಕಾಣುವುದು ಬೇಡ, ನನಗೆ ಅಂತರಂಗ ದರ್ಶನ ಬೇಕು, ಆತ್ಮದರ್ಶನವಾಗಬೇಕು ಅಂತ ಪ್ರಾರ್ಥನೆ ಮಾಡು. ಸರಿ ಸ್ವಾಮಿ. ಮತ್ತೆ ಮೈತ್ರೇಯಿ ತನ್ನ ತಪಸ್ಸನ್ನು ಮುಂದುವರಿಸಿದಳು. ತಪಸ್ಸು ಆಗ್ತಾ ಇದೆ, ತಪಸ್ಸು ಆಗ್ತಾ ಇದೆ, ತಪಸ್ಸು ಆಗ್ತಾ ಇದೆ. ಹಾಗೊಮ್ಮೆ ತಪಸ್ಸು ಮಾಡುತ್ತಿದ್ದಾಗ ಒಂದು ದಿವಸ ಯಾಜ್ಞವಲ್ಕ್ಯರು ಹೇಳಿದರು, ಬಾ ಕೂತ್ಕೋ, ಇನ್ನೇನು ನಿನಗೆ ಆತ್ಮದರ್ಶನವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಈ ಸಂದರ್ಭದಲ್ಲಿ ನೀನು ಒಂದು ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದೇನು ಅಂದರೆ, ಏನದು, ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಗಿಸೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.